ಸಾಗರ್ ಶಿವಬಸಪ್ಪ ಕಾಜುಗಾರ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ಯಾವುದೇ ಒಂದು ಹಣ್ಣಿನ ಬೆಳೆಯಲ್ಲಿ ನರ್ಸರಿಯ ಒಂದು ಮಹತ್ವ ಏನು ಸರ್, ಈಗ ನರ್ಸರಿಯ ಮಹತ್ವ ಏನಂದ್ರೆ, ಸಾಂಪ್ರದಾಯಿಕ ಕೃಷಿ ಪದ್ಧತಿಯಿಂದ ನಾವು ಆಧುನಿಕ ಕೃಷಿ ಪದ್ಧತಿಗೆ ನಮ್ಮನ್ನ ಒಗ್ಗೂಡಿಸ್ಕೋಬೇಕಾದ್ರೆ ಕೆಲವೊಂದು ಬದಲಾವಣೆಗಳನ್ನ ನಾವು ಮಾಡ್ಬೇಕಾಗ್ತದೆ. ಅಲ್ಲಿ ಯಾವ ತರ ಬದಲಾವಣೆ ಅಂದ್ರೆ, ಬೇಗ ಬೆಳೆಯನ್ನ ಪಡೆಯುವಂಥದ್ದು ಮತ್ತು ಉತ್ತಮ ರೀತಿಯ ಬೆಳೆಯನ್ನ ಪಡೆಯುವಂಥದ್ದು, ಮಾರ್ಕೆಟ್ನಲ್ಲಿ ಯಾವುದರ ಬೇಡಿಕೆ ಹೆಚ್ಚಾಗ್ತದೆ ಅದನ್ನ ಪೂರೈಸುವಂಥದ್ದು ಮಾಡಿದಾಗ ಮಾತ್ರ ಕೃಷಿಯಲ್ಲಿ ಲಾಭದಾಯಕನ ಕಾಣಬಹುದಾಗಿದೆ. ಇದರಿಂದ ನಮಗೆ ನರ್ಸರಿ ಅತ್ಯವಶ್ಯಕವಾಗಿದೆ ಸರ್. ಈಗ ಬಿತ್ತನೆ ಬೀಜದಿಂದ ಗಿಡವನ್ನು ಅಭಿವೃದ್ಧಿಪಡಿಸುವಂತಹದ್ದು ಮತ್ತು ಕಸಿ ಗಿಡಗಳನ್ನು ಅಭಿವೃದ್ಧಿಪಡಿಸಿ ಅದನ್ನ ಕೃಷಿಯಲ್ಲಿ ಬಳಕೆ ಮಾಡುವಂತಹದ್ದು ಏನು ವ್ಯತ್ಯಾಸ ಇದೆ, ಏನು ಅನುಕೂಲತೆ ಇದೆ ಸರ್? ಈಗ ಉದಾಹರಣೆಗೆ ಮಾವನ್ನೇ ತಗೊಂಡ್ಕೊಂಡಾಗ ನಾವು ಬೀಜವನ್ನ ಹಾಕಿ ಅದರಿಂದ ಫಲವನ್ನ ಪಡಿಬೇಕಾದ್ರೆ ನಾವು ಒಂದು 15ರಿಂದ 20 ವರ್ಷ ಕಾಯ್ಬೇಕಾಗ್ತದೆ. ಅವಾಗ ನಮ್ಮಲ್ಲಿ ಅದಷ್ಟು ಟೈಮ್ ವೇಸ್ಟ್ ಆಗ್ತದೆ. ಮತ್ತು ನಾವು ಯಾವ ಬೀಜವನ್ನ ಹಾಕಿರ್ತೀವಿ ಅದೇ ಗುಣಲಕ್ಷಣ ಹೊಂದುವಂತಹ ಫಲವನ್ನ ಪಡೆಯಲು ನಾವು ವಿಫಲರಾಗಬಹುದು. ಅದೇ ರೀತಿ ನಾವು ನರ್ಸರಿಯಲ್ಲಿ ಇದೇ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋದಾಗ, ನಾವು ನರ್ಸರಿಯಲ್ಲಿ ಬೀಜಗಳನ್ನ ಹಾಕಿ ಅದರ ಸಿಲೋನ್ಗಳನ್ನ ತೆಗೆದುಕೊಂಡು ಬಂದು ಅವು ಗ್ರಾಫ್ಟಿಂಗ್ ಮಾಡಿದಾಗ ನಾವು ಅಕ್ಯುರೇಟ್ 100ಕ್ಕೆ 100 ಫಲಿತಾಂಶವಾಗಿ ಅದೇ ಜಾತಿಯ ಹಣ್ಣುಗಳನ್ನ ಪಡೆದುಕೊಳ್ಳಲು ಅನುಕೂಲವಾಗ್ತದೆ. ಈಗ ಮಾವಿನ ಬೆಳೆ ಹೆಚ್ಚು ಒಂದು ಪ್ರಾದೇಶಿಕವಾಗಿರುವಂತಹ ಒಂದು ಪ್ರಾಮುಖ್ಯತೆ ಇರ್ತದೆ. ಬೇರೆ ಬೇರೆ ತಳಿಗಳು ಕೂಡ ಲಭ್ಯ ಇದೆ. ಲಭ್ಯ ಇರುವಂತಹ ತಳಿಗಳು ಮತ್ತು ಬೇಡಿಕೆ ಇರುವಂತಹ ತಳಿಗಳು ಏನೇನು ಮತ್ತು ಅವುಗಳ ಒಂದು ವಿಶೇಷತೆ ಏನು ಸರ್? ಈಗ ನಾವು ಮಾವು ಅಂದ್ರೆ ಹಣ್ಣುಗಳ ರಾಜ. ಈಗ ಮಾವಿನ ಬೆಳೆಗಳಲ್ಲಿ ಸುಮಾರು ವೆರೈಟಿಗಳೀಗ ಕಂಡು ಬರ್ತಾ ಇದೆ. ಈಗ ಏನಾಗ್ತಾ ಇದೆ ಸರ್ ಅಂದ್ರೆ, ನಮ್ಮಲ್ಲಿ ಮೊದಲು ಸಾಂಪ್ರದಾಯಿಕ ನಾವು ಮಾವುಗಳನ್ನ ಬೆಳಿಬೇಕಾದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಕರಿಶಾಡ, ಆಷಾಢ ಮಾವು ಅಂತ ಕರಿತಿದ್ವಿ. ಆಮೇಲೆ ನೀಲಂ ಅಂತ ಬರ್ತಾ ಇತ್ತು. ಆಮೇಲೆ ಈ ನಾವು ಉಪ್ಪಿನಕಾಯಿ ಹಾಕ್ತಿವಲ್ಲ, ಅಪ್ಪೆ ಮಿಡಿ, ಈ ತರ ಕಾಯಿಗಳು ಇದ್ವು ಸರ್. ಇವೆಲ್ಲ ಕೆಲವೊಂದು ಪ್ರಾದೇಶಿಕವಾಗಿ ಸೀಮಿತವಾದಂತಹ ಮಾವಿನ ಗಿಡಗಳು ಮತ್ತು ಇವುಗಳಿಗೆ ಹೆಚ್ಚು ಬೇಡಿಕೆ ಇಲ್ಲದಂತ ಗಿಡಗಳಾಗಿದ್ವು. ಈಗ ನಾವು ಆಧುನಿಕ ಕೃಷಿಗೆ ಒಳಗೊಡಿಸಿಕೊಂಡಾಗ ಸರ್ ಏನಾಗಿದೆ ಅಂದ್ರೆ, ಇದ್ರಲ್ಲಿ ಮುಖ್ಯ ಒಂದು 5-6 ವೆರೈಟಿಗಳನ್ನ ಬೇಡಿಕೆ ಆಗಿದೆ ಮತ್ತು ಅದನ್ನ ಅಭಿವೃದ್ಧಿ ಪಡಿಸಲಾಗಿದೆ. ಇದರಲ್ಲಿ ಆಪೂಸ್ ಬರಬಹುದು. ಇದು ಕರ್ನಾಟಕದಲ್ಲಿ ಹೆಚ್ಚು ನಮಗೆ ಧಾರವಾಡ, ಬಿಜಾಪುರ, ಬಾಗಲಕೋಟೆ ಈ ಒಂದು ಪ್ರದೇಶದಲ್ಲಿ ಕಂಡು ಬರ್ತಂತಹ ಮಾವಾಗಿದೆ. ಇದನ್ನೇ ನಾವು ಸೌತ್ ಕರ್ನಾಟಕದಲ್ಲಿ ಹೋದಾಗ ಇದನ್ನೇ ಬಾದಾಮ್ ಅಂತ ಕರೆಯೋದು ಒಂದು ರೂಢಿ ಇದೆ. ಬಾದಾಮ್ ಮಾವಿನ ಹಣ್ಣು ಅಂದ್ರೂ ಒಂದೇ, ಆಪೂಸ್ ಅಂದ್ರೂ ಒಂದೇ. ಅದೇ ರೀತಿ ನಾವು ಮಹಾರಾಷ್ಟ್ರಕ್ಕೆ ಹೋದಾಗ ಅಲ್ಲಿ ನಮ್ಗೆ ಇತ್ತೀಚಿನ ದಿನಗಳಲ್ಲಿ ರತ್ನಾಗಿರಿ ಭಾಗಗಳಲ್ಲಿ, ಕೋಸ್ಟಲ್ ಭಾಗಗಳಲ್ಲಿ ರತ್ನಾಗಿರಿ ಆಪೂಸ್ ಅನ್ನುವಂಥದ್ದು ಒಂದು ಬೇಡಿಕೆಯಲ್ಲಿತ್ತು. ಈಗ ಸ್ವಲ್ಪ ನಾವು ಹೇಗೆ ಬಿಸಿಲು ನಾಡಿಗೆ ಬರ್ತಾ ಇದೀವಿ, ಬೀಡ್ ಡಿಸ್ಟಿಕ್, ಅದೇ ರೀತಿ ಪುಣಾ, ಸಾಂಗ್ಲಿ, ಈ ವೆರೈಟಿಗಳಲ್ಲಿ ಕೇಸರ್ ಅನ್ನೋದೊಂದು ವೆರೈಟಿ ಬಂದಿದೆ. ಕೇಸರ್ ಮೂಲ ಗಿರ್ ಪ್ರದೇಶದ್ದು. ಇದು ಗುಜರಾತ್ ರಾಜಸ್ಥಾನ ಎಷ್ಟು ಬಿಸಿಲು ಬೀಳ್ತದೋ ಅಷ್ಟು ಇಳುವರಿ ಬರ್ತಕ್ಕಂಥ ಮಾವು ಕೇಸರ್ ವೆರೈಟಿ. ಈಗ ಆಂಧ್ರದಲ್ಲಿ ಮಲ್ಲಿಕಾ ಅನ್ನೋ ಒಂದು ವೆರೈಟಿ ಇದೆ. ಆ ಮಲ್ಲಿಕಾ ಮತ್ತು ಕೇಸರ್ನ ಒಂದು ಕೊಲಾಬರೇಷನ್ ಮಾಡಿ ದಶೇರಿ ಅನ್ನೋ ಒಂದು ಮಾವನ್ನು ಮತ್ತೆ ಅಭಿವೃದ್ಧಿ ಪಡಿಸಿದ್ದಾರೆ. ಇದೇ ರೀತಿ ಯಾವ ಪ್ರದೇಶಕ್ಕೆ ಯಾವ ತರ ಬೇಕು ಸರ್, ಆ ತರ ಮಾವುಗಳನ್ನ ಅಭಿವೃದ್ಧಿ ಪಡಿಸಿ ಅವುಗಳನ್ನ ಬೆಳೆಯಲಾಗ್ತಾ ಇದೆ. ಈಗ ಕಸಿ ಕಟ್ಟಬೇಕಿದ್ರೆ ಒಂದು ತಾಯಿ ಗಿಡದ ಒಂದು ಆಯ್ಕೆ ಮಾಡಿಕೊಳ್ಳುವಂಥದ್ದು ಕೂಡ ಬಹಳಷ್ಟು ಮುಖ್ಯವಾಗ್ತದೆ. ಈಗ ಒಂದು ಮಾವಿನ ತೋಪು ಇದೆ ಅಥವಾ ಮಾವಿನ ಒಂದು ತೋಟ ಇದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಈ ಕಸಿ ಕಡ್ಡಿಗಳನ್ನ ನೀವು ಆಯ್ಕೆ ಹೇಗೆ ಮಾಡ್ತೀವಿ ಸರ್? ಈಗ ಅಲ್ಲಿ ಕಸಿ ಕಡ್ಡಿಗಳನ್ನ ಆಯ್ಕೆ ಮಾಡುವುದು ಒಂದು ನಿಪುಣತೆ ಬೇಕು ಸರ್. ಅದರಲ್ಲಿ ಕನಿಷ್ಠ ಒಂದು 10ರಿಂದ 15 ವರ್ಷ ಯಾರು ಕೆಲಸ ಮಾಡಿರ್ತಾರೋ ಅವನು ಹೋಗಿ ಡೈರೆಕ್ಟ್ ಆಗಿ ಇದೇ ಅಪ್ಪ ಕಸಿ ಸಿಲೋನ್ ಅಂತ ಕೈ ಹಿಡಿದು ತರ್ತಾನ ಸರ್. ಹೊಸಬರಿಗೆ ಇದು ಮಾಡೋದು ಬಹಳ ಕಷ್ಟ ಇದೆ. ಈಗೇನಾಗಿದೆ, 1000 ಗಿಡದ ಒಂದು ತೋಪಿನಲ್ಲಿ 1000 ಗಿಡದಲ್ಲಿ ಒಂದು ಗಿಡದಿಂದ ನಾವು 5ರಿಂದ 6 ಕಡ್ಡಿಗಳನ್ನ ಮಾತ್ರ ತೆಗಿಬಹುದು. 5ರಿಂದ 6 ಕಡ್ಡಿ ಮ್ಯಾಕ್ಸಿಮಮ್. ಗಿಡ ಹೆಂಗ್ ಗಿಡ ಇದ್ರೆ 10 ತೆಗಿಬಹುದು. ಗಿಡ ವಯಸ್ಸಾಗ್ತಾ ಒಂದು 15-25 ವರ್ಷದ ಗಿಡ ಇದ್ರೆ ಆ ಗಿಡದಲ್ಲಿ ನಾವು ಕಸಿ ಆಗುದಿಲ್ಲ, ಸಿಲೋನ್ ತೆಗಿಯಕ್ಕೆ ನಮ್ ಕಡೆ ಆಗೋದಿಲ್ಲ ಸರ್. ಏನಾಗ್ತದೆ, ಅದರಲ್ಲಿ ನಾವು ಕಾಯಿ ಬಿಡಕ್ಕೆ ರೆಡಿ ಆದಂತಹ ಸಿಲೋನ್ ಅನ್ನ ತರೋಂಗಿಲ್ಲ. ಯಾಕಂದ್ರೆ ನಾವು ಗ್ರಾಫ್ಟಿಂಗ್ ಮಾಡೋ ಟೈಮ್ ಜೂನ್ ಜುಲೈ ಗ್ರಾಫ್ಟಿಂಗ್ ಮಾಡಿದ ತಕ್ಷಣ ನೆಕ್ಸ್ಟ್ ನಮಗೆ ಕಾಯಿ ಸೀಸನ್ ಅಕ್ಟೋಬರ್-ನವೆಂಬರ್ ಇಂದ ಹೂ ಬಿಡುವ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ನಾವು ಹೂ ಬಿಡುವಂತ ಒಂದು ಕಡ್ಡಿಯನ್ನ ತಂದು ಇಲ್ಲಿ ಗ್ರಾಫ್ಟಿಂಗ್ ಮಾಡಿದ್ದೆ ಆದ್ರೆ ಅದು ಹೂ ನೆಕ್ಸ್ಟ್ ಚಿಗುರೆ, ಅದೇನ್ ನಮ್ಮ ನೆಕ್ಸ್ಟ್ ಚಿಗುರು ಬರ್ಬೇಕಲ್ಲ, ಅದೇ ಹೂವಾಗಿ ಪರಿಣಾಮ ಹೊಂದ್ಬಿಡ್ತದೆ. ಅದ್ರ ಸಲುವಾಗಿ ನಾವು ಹೂವನ್ನ ಹೊರತುಪಡಿಸಿ ಬಾಕಿ ಕಡ್ಡಿಗಳನ್ನ ಕಟ್ ಮಾಡ್ಕೊಂಡ್ ಬರೋದು ಬಹಳ ಅವಶ್ಯಕತೆ ಇದೆ ಸರ್ ಇದರಲ್ಲಿ. ಈಗ ಒಂದು ಮರದಿಂದ 8-10 ನೀವು ಕಡ್ಡಿನ ತಗೋಬಹುದು ಅಂತ ಹೇಳಿದ್ರಿ. ಇವುಗಳ ಆಯ್ಕೆಗೆ ಮಾನದಂಡ ಏನು? ಇವಕ್ ಆಯ್ಕೆ ಮಾನದಂಡ ಇಷ್ಟೇ, ಏನ್ ಸಿಂಪಲ್ ಸರ್. ಯಾವ ಗಿಡದಲ್ಲಿ ನಾವು ಒಂದು ಗುಚ್ಚ ರೀತಿ ಒಂದು ಕಡ್ಡಿಗಳು ಬಂದಿರ್ತಾವ ಸರ್, ಈ ಟೈಪ್, ಇದರಲ್ಲಿ ಸೆಂಟರ್ ಆಗಿ ದಪ್ಪಾಗಿ ಎಲೆಗಳು ಜಾಸ್ತಿ ಇರೋ ಕಡ್ಡಿಯನ್ನ ಬಿಡಬೇಕು. ಸೆಂಟ್ರಲ್ ಇರ್ತದೆ ಒಂದು ಕಡ್ಡಿ ದಪ್ಪವಾಗಿ ಮತ್ತು ಅತಿ ಹೆಚ್ಚು ಎಲೆಗಳನ್ನು ಹೊಂದಿರ್ತಲ್ಲ, ಆ ಕಡ್ಡಿಯನ್ನ ಬಿಟ್ಟು ಅದ್ರ ಸೈಡ್ಗೆ 4-5 ಕಡ್ಡಿಗಳು ಹಿಂಗೆ ಸಿಂಪಲ್ ಆಗಿ ದಪ್ಪಾಗಿ ಮೀಡಿಯಂ ಸೈಜ್ ಕಡ್ಡಿಗಳನ್ನ ಆರಿಸಿ ತರಬೇಕಾಗ್ತದೆ ಸರ್. ಈಗ ಮರದಲ್ಲಿಯೂ ಕೂಡ ಅಡ್ಡ ರೆಂಬೆಗಳಿರ್ತವೆ, ಮೇಲೆ ನೇರವಾಗಿ ಹೋಗುವಂತಹ ಒಂದು ರೆಂಬೆಗಳಿರ್ತವೆ. ಯಾವ ಕಡ್ಡಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ? ಯಾವುದು ಬಿಸಿಲಿಗೆ ಡೈರೆಕ್ಟ್ ಆಗಿ ಬಿಸಿಲನ್ನ
ಉಣ್ಣುವಂತ ಶಕ್ತಿಯ ಗಿಡದಲ್ಲಿ ಇರ್ತದಲ್ಲ ಸರ್, ಎಲ್ಲಿ ಹೊರಗಡೆ ಗಾಳಿ ಬಿಸಿಲು ಸರಿಯಾಗಿ ಬಡಿತಾ ಇರ್ತದಲ್ಲ, ಅದನ್ನೇ ಕಡ್ಡಿನ ನಾವು ಆಯ್ಕೆ ಮಾಡಿ ಬರ್ಬೇಕು. ಕೆಳಗಡೆ ಈಗ ಕೆಳಗೆ ಬಂದಿರೋ ಕಡ್ಡಿ ಒಂಥರ ಅದು ಕಪ್ಪಾಗಿರ್ತದೆ, ಆ ಕಡ್ಡಿ ನಡೆಯಂಗಿಲ್ಲ ಸರ್. ಈ ಕಡ್ಡಿ ಯಾವಾಗೂ ಗ್ರೀನ್ ಆಗಿ ಅಥವಾ ಯೆಲ್ಲೋಯಿಶ್ ಆಗಿ ಇರ್ಬೇಕು ಸರ್. ಒಂದು ತಾಯಿ ಗಿಡದಿಂದ ಕಡ್ಡಿಯನ್ನ ಆಯ್ಕೆ ಮಾಡ್ಕೊಂಡ ನಂತರ ಮುಂದಿನ ಹಂತ ಏನು ಸರ್? ಏನ್ ಮಾಡ್ತೀವಿ ಸರ್, ನಾವು ಒಂದೆಯಿಂದ ಬರ್ಬೇಕಂದ್ರೆ ಫಸ್ಟ್ ನಾವು ಗೋಟೆಗಳನ್ನ ಗೊಟ್ಟ ಅಂತೀವಿ ನಾವು, ಗೊಟ್ಟಗಳನ್ನ ಆಯ್ಕೆ ಗೊಟ್ಟಗಳನ್ನ ತರಬೇಕು. ಅವುಗಳನ್ನ ತಂದು ಚೆನ್ನಾಗಿ ತೊಳಿಬೇಕು ಸರ್. ಅದು ಯಾವ ತಳಿದು? ಅದು ಯಾವುದೇ ತಳಿ ಇರ್ಲಿ, ನಮ್ಗೇನು ಅದರಲ್ಲಿ ಬೇಕಾದ ತಳಿ ಇರ್ಲಿ, ಅದರದ್ದು ನಮ್ಗೇನು ಅಷ್ಟು ನೆಸಸರಿ ನೆಕ್ರೆ ಅಂತ ಹಾಕ್ತಿವಿ, ಎಲ್ಲಾ ನಡೀತಾವ ಸರ್. ನಾವು ತಿಂದಿದ್ದ ತಳಿ ಆದ್ರೂ ನಡೀತದೆ, ಫ್ಯಾಕ್ಟರಿಗಳಲ್ಲಿ ಸಿಕ್ಕಂತ ತಳಿನೂ ಆಗ್ತದೆ, ಯಾವ ಗಿಡದ ಬುಡಕ್ಕೆ ಬಿದ್ದು ಕೊಳತಂತ ತಳಿ ಆದ್ರೂ ನಡೀತವೆ. ನಮ್ಗೆ ಎಲ್ಲಾ ತಳಿನ ತಂದು ಕ್ಲೀನ್ ಮಾಡ್ಬೇಕು ಸರ್. ಅವುಗಳ ಕುಂಚದಲ್ಲಿ ಇರ್ತಕ್ಕಂತ ಎಲ್ಲ ಹಣ್ಣಿನ ಪ್ರಮಾಣ ಹೋಗ್ಬೇಕು. ಅದನ್ನಷ್ಟು ಕ್ಲೀನ್ ಮಾಡಿ ಅದನ್ನ ನಾವು ಸಾಲುಗಳಲ್ಲಿ ಹಾಕಬೇಕು. ಡೈರೆಕ್ಟ್ ಆಗಿ ಪಾಕೆಟ್ ಅಲ್ಲಿ ಹಾಕೋದಕ್ಕಿಂತ ಸಾಲುಗಳಲ್ಲಿ ಹಾಕಿದ್ರೆ ಪಾಕೆಟ್ ಅಲ್ಲಿ ಹಾಕಿದಾಗ ಮರಣ ಪ್ರಮಾಣ ನಾವು ತಗ್ಗಿಸಬಹುದು. ಸಾಲಿನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ನಾವು ಒಣ ಹುಲ್ಲು ಅಥವಾ ಒಂದು ತಡಪಲ್ಲು ಹಾಕಿ ಮುಚ್ಚಿ ಇಡ್ಬೇಕು ಸರ್. ಮುಚ್ಚಿ ಇಟ್ಟಾಗ ನೆಕ್ಸ್ಟ್ ನಾವು ಪಾಕೆಟ್ ತುಂಬ್ತೇವೆ. ಅದನ್ನ ಪಾಕೆಟ್ ಅಲ್ಲಿ ಮಣ್ಣು ಬರೆಸಿ ಮಣ್ಣು ಇಡಬೇಕು. ಆಮೇಲೆ ಇವು 8ನೇ ದಿವಸಕ್ಕೆ ಮೊಳಕೆ ಬರಕ್ ಸ್ಟಾರ್ಟ್ ಆಗ್ತವೆ. 8 ರಿಂದ 20 ದಿವಸದವರೆಗೂ ಮೊಳಕೆ ಬರ್ತವೆ. ಇವನ್ ಡೈಲಿ ನಾವು ಟರ್ನ್ ಮಾಡ್ತಾ ಇರಬೇಕು. ಅದು ಹಾಕಿದ ಲೈನ್ ನ ಟರ್ನ್ ಮಾಡ್ತಾ ಅವುಗಳಲ್ಲಿ ಬಂದಂತ ಮೊಳಕೆಯನ್ನ ಪಾಕೆಟ್ ಅಲ್ಲಿ ಹಾಕ್ತಾ ಹೋಗಬೇಕು. ಹಾಕ್ತಾ ಹೋದಂಗೆ ಅದು ಯಾವತ್ತು ಹಾಕಿರ್ತೀವಿ ಅಲ್ಲಿಂದ 23ನೇ ದಿವಸಕ್ಕೆ ಅದು ಗ್ರಾಫ್ಟಿಂಗ್ ರೆಡಿ ಆಗುತ್ತದೆ. ಈ 23 ಡೇಸ್ 2-3 ಎಲೆ ಬಂದಿರ್ತದೆ ಅಷ್ಟೇ, 4-5 ಎಲೆ ಬಂದ್ಬಿಡ್ತದೆ ಸರ್. 23-24 ದಿವಸಕ್ಕೆ ಬರ್ತದೆ. ನಮ್ಗೆ ಅಲ್ಲಿಂದ ಒಂದು ವಾರ ಟೈಮು, 24ರಿಂದ 30 ದಿವಸದೊಳಗೆ ಅದಕ್ಕೆ ಗಿಡ ಗ್ರಾಫ್ಟಿಂಗ್ ಆಗ್ಬೇಕು. ಅಂದ್ರೆ ಸದೃಢ ಗಿಡ ನಮ್ಗೆ ಸಿಗ್ಬೇಕಂದ್ರೆ ಗ್ರಾಫ್ಟಿಂಗ್ ಆಗಿಬಿಡ್ಬೇಕು. ಅವಾಗ ನಾವು 23ನೇ ದಿವಸಕ್ಕೆ ಆದ್ರೆ ನಾವೇನ್ ಮಾಡ್ತೀವಿ, ಹೋಗಿ ಒಂದು ತೋಟವನ್ನ ನೋಡ್ಕೊಂಡ್ ಬರ್ತೀವಿ. ಇಲ್ಲಿ ಯಾವ ಜಾತಿ ನಮ್ಗೆ ಕಡ್ಡಿ ಬೇಕು, ಯಾವ ಜಾತಿ ಡಿಮ್ಯಾಂಡ್ ನಮ್ಗಿದೆ, ನಾವು ಮೊದಲೇ ವಿಶ್ಲೇಷಿಸಿದಂಗೆ ಯಾವ್ದು ಬೇಕು ಅನ್ನೋದನ್ನ ಹೋಗಿ ತೋಟದಲ್ಲಿ ನೋಡ್ಕೊಂಡ್ ಬಂದು ಅದನ್ನ ನಾವು ಕಟ್ ಮಾಡ್ಕೊಂಡ್ ಬಂದು, ಕಟ್ ಮಾಡೋ ಪ್ರಕ್ರಿಯೆ ಹೆಂಗಿದೆ ಅಂದ್ರೆ ಸರ್, ಕಟ್ ಮಾಡಬೇಕು ಫಸ್ಟ್ ಎಲ್ಲ ಗಿಡದಲ್ಲಿ ಕಟ್ ಮಾಡಿ ಅರ್ಧ ಗಂಟೆ ಒಳಗೆ ಅದ್ರ ಸರೌಂಡಿಂಗ್ ಎಲೆ ಎಲ್ಲ ತೆಗಿಬೇಕು. ಜಾಸ್ತಿ ಹೊತ್ತು ಎಲೆ ಇಟ್ರೆ ಅದು ನಾಟಿ ಆಗೋದಿಲ್ಲ. ಅರ್ಧ ಗಂಟೆ ಒಳಗೆ ಎಲೆ ತೆಗೆದು ಟೋಟಲ್ ಅದನ್ನ ಕಡ್ಡಿ ಮಾತ್ರ ತಗೊಂಡು ಬರಬೇಕು. ಆ ಕಡ್ಡಿ ತಂದು 48 ಗಂಟೆ ಒಳಗೆ ಅದನ್ನ ಗ್ರಾಫ್ಟಿಂಗ್ ನ ಮುಗಿಸ್ಬೇಕು. ಅಂದ್ರೆ ಒಮ್ಮೆ 1,00,000 ಗಿಡ ಮಾಡ್ತೀವಿ ಅಂದ್ರೆ 1,00,000 ಕಡ್ಡಿ ತರಕ್ ಆಗಂಗಿಲ್ಲ. ಇವತ್ತು ಎಷ್ಟು ನಮಗೆ ನೆಸಸರಿ 5,000 ಬೇಕಂದ್ರೆ 5,000 ಅಷ್ಟೇ ತಂದು ಕೆಲಸ ಮುಗಿಸ್ಕೋಬೇಕು. ಮತ್ತೆ ಹೋಗ್ಬೇಕು, ಮತ್ತೆ ತರಬೇಕು. ಇದು ಪ್ರೊಸೆಸ್ ನಡೀತಾ 1-2 ತಿಂಗಳು ಪ್ರೊಸೆಸ್ ನಡೀತೇವೆ ಸರ್. 2 ತಿಂಗಳು ಕಡ್ಡಿಯಲ್ಲಿ ತೇವಾಂಶ ಉಳ್ಕೊಳ್ಳುವ ಹಾಗೆ ವ್ಯವಸ್ಥೆ ಮಾಡ್ಕೋಬೇಕು ಸರ್. ಅಲ್ಲಿ ನಾವು ಕಡ್ಡಿನ ಕಟ್ ಮಾಡಿದ ತಕ್ಷಣ ಪ್ಲಾಸ್ಟಿಕ್ ತೊಟ್ಟೆಲಿ ಹಾಕಬಾರ್ದು ಸರ್. ಅದನ್ನ ಗಾಳಿಯಲ್ಲೇ ಇಟ್ಟರು ನಡೀತದೆ. ಆದ್ರೆ ಅದಕ್ಕೆ ನೀರಿನ ವ್ಯವಸ್ಥೆ ಅವಾಗ ಒಂದು ಗೋಣಿ ಚೀಲದಲ್ಲಿ ಹಾಕಿ ಚೆನ್ನಾಗಿ ನೀರು ಹಾಕೊಂಡ್ ಬರೋದು ಬಹಳ ಉತ್ತಮವಾದಂತ ಪ್ರಕ್ರಿಯೆ. ಪ್ಲಾಸ್ಟಿಕ್ ಅಲ್ಲಿ ಇಟ್ರೆ ಅದೊಂಥರ ಹ್ಯೂಮಿಡಿಟಿಯಲ್ಲಿ ಅಷ್ಟು ಚೆನ್ನಾಗಿ ಆಗಂಗಿಲ್ಲ ಸರ್. ನಾವು ಗೋಣಿ ಚೀಲದಲ್ಲಿ ಹಾಕಿ ನೀರಿನಲ್ಲಿ ತೇವಾಂಶದಲ್ಲಿ ಇಟ್ಕೊಂಡ್ ಬರ್ಬೇಕು ಸರ್. ಈಗ ಪ್ಲಾಸ್ಟಿಕ್ ತೊಟ್ಟಿಯಲ್ಲಿ ಬೆಳೆಸಿರುವಂತಹ ಒಂದು ಬೇರು ಗಿಡ ಇದೆ ನಿಮ್ಮ ಹತ್ರ, ಇನ್ನೊಂದು ಕಡೆಯಿಂದ ಸಯಾನನ್ನ ಕಡ್ಡಿಯನ್ನ ನೀವು ತಗೊಂಡ್ಬಂದಿದ್ರಿ. ಇವುಗಳ ಒಂದು ಜೋಡಣೆ ಪ್ರಕ್ರಿಯೆ ಎಲ್ಲ ಹೇಗೆ? ಇದೊಂದು ಜೋಡಣೆ ಪ್ರಕ್ರಿಯೆ ಪರಿಣಿತರೇ ಮಾಡ್ತಾರೆ ಸರ್. ಅದು ಪರಿಣಿತರ ಅನ್ನೋದಕ್ಕಿಂತ ಯಾರೇ ಆಗಲಿ ವಿಧಾನ ವಿ ಶೇಪ್ ಗ್ರಾಫ್ಟಿಂಗ್ ಮಾಡ್ತೀವಿ ಸರ್ ನಾವು. ವಿ ಶೇಪ್ ಗ್ರಾಫ್ಟಿಂಗ್ ಅಂದ್ರೆ ಯಾವ್ದು ಮದರ್ ರೂಟ್ ಬಂದಿರ್ತದೆ ಕೆಳಗಡೆಯಿಂದ ನಾವು ಸಿಲೋನ್ ಅನ್ನ ಟ್ರಯಾಂಗಲ್ ಆಕಾರದಲ್ಲಿ ಅದನ್ನ ಕಟ್ ಮಾಡ್ತೀವಿ. ಒಳಗಡೆ ನರ ಕಾಣ್ಬೇಕು ಸರ್. ಅದರದ್ದು ಒಳಗಡೆದು ನರ ಕಾಣುವ ರೀತಿ ಕಟ್ ಮಾಡಿ ಈ ಏನ್ ಗಿಡ ಬಂದಿರುತ್ತಲ್ಲ ಅದನ್ನ ಅರ್ಧ ಕೆಳಗಡೆಯಿಂದ 4 ಇಂಚ್ ಬಿಟ್ಟು ಕಟ್ ಮಾಡಿ ಅದನ್ನ 2 ಇಂಚ್ ಸೀಳ್ತೀವಿ. 2 ಇಂಚ್ ಸೀಳಿ ಅದೇನ್ ಕಟ್ ಮಾಡಿ ಸಿಲೋನ ವಿ ಶೇಪ್ ನಲ್ಲಿ ಹಾಕಿ ಅದನ್ನ ಪ್ಲಾಸ್ಟಿಕ್ ಇಂದ ಸುತ್ತೀವಿ ಸರ್. ಪ್ಲಾಸ್ಟಿಕ್ ಇಂದ ಸುತ್ತಿ 13 ದಿವಸಕ್ಕೆ ಅದು ಜೀವಂತ ಇದೆಯಾ ಅಥವಾ ಸಾಯ್ಬಹುದಾ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಏನಾದ್ರು ಕ್ಯಾಪ್ ಹಾಕ್ಬೇಕಾಗ್ತದ? ನಾವು ಪಾಲಿ ಹೌಸ್ ನಲ್ಲಿ ಮಾಡಿದ್ರೆ ಕ್ಯಾಪ್ ಹಾಕೋ ಅವಶ್ಯಕತೆ ಇಲ್ಲ. ನಾವು ಹಂಗೆ ಬಯಲು ಪ್ರದೇಶದಲ್ಲಿ ಮಾಡಿದ್ರೆ ಕ್ಯಾಪ್ ಹಾಕ್ಲೇಬೇಕು ಸರ್. ಆಮೇಲೆ ಒಂದ್ಸರಿ ಈಗ ಗ್ರಾಫ್ಟಿಂಗ್ ಆದ ನಂತರ ಅದರ ಒಂದು ಯಶಸ್ಸಿನ ಪ್ರಮಾಣ ಎಷ್ಟರ ಮಟ್ಟಿಗೆ ಇರ್ತದೆ ಮತ್ತು ಹಾಳಾಗದ ಹಾಗೆ ಹೇಗೆ ಕಾಪಾಡಬಹುದು? ಸರ್ ಏನಾಗಿದೆ, ಯಶಸ್ಸಿನ ಪ್ರಮಾಣ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಬರ್ಬೇಕಂದ್ರೆ ನಾವು ಬೀಜದ ಆಯ್ಕೆ, ಅದರ ಬೀಜನ ಪಾಕೆಟ್ ನಲ್ಲಿ ಹಾಕಿದ ಮೇಲೆ ಅದರ ನಿರ್ವಹಣೆ, ಮಣ್ಣಿನ ಆಯ್ಕೆ, ನೀರು ನಿರ್ವಹಣೆ, ಮತ್ತೆ ಕೀಟ ನಿರ್ವಹಣೆ, ಮತ್ತೆ ಸಿಲೋನ್ ತರುವುದು, ಅದನ್ನ ಗ್ರಾಫ್ಟಿಂಗ್ ಮಾಡುವ ಪರಿಣಿತರ ಆಯ್ಕೆ, ಆಮೇಲೆ ಗ್ರಾಫ್ಟಿಂಗ್ ಆದ್ಮೇಲೆ ಅದನ್ನ ಮಳೆ ಮತ್ತು ತೇವಾಂಶದಿಂದ ರಕ್ಷಿಸುವ ರೀತಿ ಎಲ್ಲದ್ರ ಮೇಲೆ ಮಾಡಿದ್ರು ನಮ್ಗೆ 80% ಮ್ಯಾಕ್ಸಿಮಮ್ 100% ಅಂತೂ ಇದರಲ್ಲಿ ತಗೊಳಕ್ ಸಾಧ್ಯ ಇಲ್ಲ. 80% ನಮ್ಗೆ ಒಂದು ರಿಸಲ್ಟ್ ಬರ್ತದೆ ಸರ್. ಅದರಲ್ಲಿ ನಾವು ಮತ್ತೆ ಏನಾದ್ರು ಸ್ವಲ್ಪ ತಪ್ಪು ಎಡವಟ್ಟುಗಳನ್ನ ಮಾಡಿಬಿಟ್ರೆ ಅದು ಡೈರೆಕ್ಟ್ ಆಗಿ 30-25% ಬಂದ್ ನಿಲ್ತದೆ. ಈ ನರ್ಸರಿ ಹಂತದಲ್ಲಿ ಏನೇನು ಕೀಟ ಮತ್ತು ರೋಗಗಳೆಲ್ಲ ಬಾಧಿಸ್ತವೆ ಮತ್ತು ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ ಸರ್? ನರ್ಸರಿ ಹಂತದಲ್ಲಿ ನಮಗೆ ಮುಖ್ಯವಾಗಿ ಬರೋದು ಫಂಗಿಸೈಡ್. ಈಗ ನಾವು ಬೀಜಗಳನ್ನ ಆಯ್ಕೆ ಮಾಡ್ಕೊಂಡು ಬಂದಾಗ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡದೆ ನಾವು ಪಾಕೆಟ್ ಅಲ್ಲಿ ಹಾಕಿದಾಗ ಅದ್ರ ಮೇಲಿನ ಹಣ್ಣಿನ ಅಂಶ ಏನ್ ಇರ್ತದಲ್ಲ ಸರ್, ಅದರಲ್ಲಿನ ಒಂದು
ಕೊಳೆಯೋಕ್ ಪ್ರಾರಂಭ ಆದಾಗ ಅಲ್ಲಿಂದ ಫಂಗಸ್ಗಳು ಬೀಜದ ತೊಗಟೆ ಒಳಗಡೆನೆ ಹೋಗಿ ಅದನ್ನು ಕೂಡ ತಿಂದು ಹಾಕ್ಬಿಡ್ತಾವೆ. ಅವಾಗ ನಮ್ಮಲ್ಲಿ ಗಿಡಗಳು ನಾವು ಗ್ರಾಫ್ಟಿಂಗ್ ಮಾಡಿದ್ಮೇಲೆ ಅದು ಚಿಗುತ್ ಮೇಲೆ ಸಾಯ್ತದೆ. ಹಿಂಗಾಗಿ ಅದನ್ನ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಅದಕ್ಕೆ ಬಾವಿಸ್ಟಿನ್ ಅಥವಾ ಟ್ರೈಕೋಡರ್ಮಾ ಈ ತರ ಫಂಗಿಸೈಡ್ ಅಲ್ಲಿ ಅದನ್ನ ಅದ್ದಿ ಒಂದು 10 to 15 ಮಿನಿಟ್ಸ್ ಅದರಲ್ಲಿ ಇಟ್ಟು ಅದನ್ನ ಹೊರಗಡೆ ತೆಗೆದು ಪಾಕೆಟ್ ಅಲ್ಲಿ ಹಾಕೋದು ಬಹಳ ಉತ್ತಮ. ಇದಾದ ಮೇಲೆ ಗಿಡಗಳ ಚಿಗಿತ ಮೇಲೆ ನಮಗೆ ಬರ್ತಕ್ಕಂತ ಕೆಲವೊಂದು ರೋಗಗಳಂದ್ರೆ ಎಲೆ ಕತ್ತರಿಸುವ ಹುಳು, ಜಿಗಿ ಹುಳು, ಈ ರೀತಿ ಬರ್ತಾವ ಸರ್. ಇದಕ್ಕೆಲ್ಲ ನಾವೇನ್ ಮಾಡ್ತೀವಿ, ಮಾರ್ಕೆಟ್ ಅಲ್ಲಿ ನಾರ್ಮಲ್ ಆಗಿ ಸಿಗತಕ್ಕಂತ ರಾಸಾಯನಿಕಗಳ ಮೂಲಕನೇ ಕಂಟ್ರೋಲ್ ಮಾಡಬೇಕು, ಕೀಟನಾಶಕಗಳ ಮೂಲಕನೇ ಕಂಟ್ರೋಲ್ ಮಾಡ್ತೀವಿ ಸರ್. ಮತ್ತೆ ಇದಕ್ಕೆ ಬೇರೆ ದಾರಿ ಯಾವುದಿಲ್ಲ ಸರ್. ಈಗ ಒಂದ್ಸರಿ ನರ್ಸರಿಯಲ್ಲಿ ಗಿಡವನ್ನು ಅಭಿವೃದ್ಧಿ ಪಡಿಸಿದ ನಂತರ ಮುಖ್ಯ ಜಮೀನಿನಲ್ಲಿ ನಾಟಿ ಮಾಡಬೇಕಿದ್ರೆ ಯಾವ ರೀತಿ ಒಂದು ಪೂರ್ವ ಸಿದ್ಧತೆಗಳೆಲ್ಲ ಬೇಕಾಗ್ತದೆ ಸರ್? ಈಗ ನಾವು ಜೂನ್ ಅಥವಾ ಜುಲೈನಲ್ಲಿ ಗ್ರಾಫ್ಟಿಂಗ್ ಮಾಡಿದ ಗಿಡಗಳನ್ನ ನಾವು ಅವುಗಳನ್ನ ಅದು 5x6 ಪಾಕೆಟ್ ನಲ್ಲಿ ತುಂಬಿರ್ತೀವಿ ಅಥವಾ 1 kg ಬ್ಯಾಗ್ ಅಲ್ಲಿ ರೆಡಿ ಮಾಡಿರ್ತೀವಿ. 1 kg ಬ್ಯಾಗ್ ನಿಮ್ಗೆ ಒಯ್ದು ಜಮೀನಲ್ಲಿ ಡೈರೆಕ್ಟ್ ಆಗಿ ನಾಟಿ ಮಾಡಕ್ ಸೂಕ್ತ ಅಲ್ಲ. ಅದನ್ನ ನಾವೇನ್ ಮಾಡ್ತೀವಿ, 1 kg ಬ್ಯಾಗ್ ಅನ್ನ 5 kg ಬ್ಯಾಗ್ ಟರ್ನ್ ಮಾಡ್ತೀವಿ ಅಕ್ಟೋಬರ್ ನವೆಂಬರ್ ಅಲ್ಲಿ. ಈಗ ನಾವು ಇವತ್ತು ಮಾತಾಡ್ತಿರೋ ಕಾಲದಲ್ಲಿ ಪ್ರಸಕ್ತ ಸಮಯ ಕೆಲಸ ನಡೀತಾ ಇರುವಂತ ಸಮಯ. ಅದನ್ನ ನಾವು 5 kg ಬ್ಯಾಗ್ ಅಲ್ಲಿ ಟರ್ನ್ ಮಾಡಿದ್ಮೇಲೆ ಅದನ್ನ ನಾವು ಮುಂದಿನ ಮುಂಗಾರು ಮಳೆ ಸ್ಟಾರ್ಟ್ ಆಗುವವರೆಗೂ ಬೆಳೆಸ್ತೀವಿ. ಒಂದು ಗಿಡ ಇವತ್ತಿಗೆ 1 ಫೀಟ್ ಇರೋ ಗಿಡ ನಾವು ಮುಂದಿನ ಮುಂಗಾರು ಟೈಮಲ್ಲಿ 3 ಇಂದ 4 ಅಡಿ ಗಿಡ ಮಾಡ್ತೀವಿ. ಅದನ್ನ 4 ಅಡಿ ಗಿಡ ಮಾಡಿದಾಗ ಅದು 9 ತಿಂಗಳ ಗಿಡ ಆಗಿರುತ್ತೆ ಸರ್. 9 ತಿಂಗಳ ಗಿಡ ನಿಮ್ಗೆ ಪ್ರಸಕ್ತ ನಾಟಿ ಮಾಡಕ ಬಹಳ ಯೋಗ್ಯವಾದದ್ದು. ಎಷ್ಟೊಂದು 1.5 ಫೀಟ್ ಬರ್ತದೆ? ಇಲ್ಲ 3 ಇಂದ 4 ಅಡಿ ಇರ್ತದೆ. ಒಂದೇ ವರ್ಷದಲ್ಲಿ 3 ಇಂದ 4 ಅಡಿ ಬರ್ತವೆ. ಯಾಕಂದ್ರೆ ನಾವು ಬಹಳ ಅದ್ರ ಮೇಲೆ ತೀವ್ರ ನಿಗಾ ಇಟ್ಕೊಂಡು ನಾವು ಗಿಡಗಳನ್ನ ಬೆಳೆಸ್ತೀವಿ ಸರ್. ಯಾವುದೇ ತರದ ರೋಗ ಆಗ್ಲಿ, ನಾವು ಅದರಲ್ಲಿ ಮುಖ್ಯವಾಗಿ ಮಾಡ್ತಕ್ಕಿರೋದು ಮಣ್ಣು ನಿರ್ವಹಣೆ ಮಾಡ್ತೀವಿ ಸರ್. ನಾವು ಅದ್ರ ಮೇಲೆ ನೀರು ನಿರ್ವಹಣೆ ಮಾಡ್ತೀವಿ. ಆಮೇಲೆ ಬೇಕಾದಂತಹ ರಸಗೊಬ್ಬರಗಳನ್ನ ಸರಿಯಾದ ಸಮಯಕ್ಕೆ ಮತ್ತು ಕೀಟಗಳ ನಿರ್ವಹಣೆ, ಈ 4 ನಿರ್ವಹಣೆ ಮಾಡಿದಾಗ ಮಾವಿನ ಗಿಡದಲ್ಲಿ ನರ್ಸರಿಯಲ್ಲಿ ಆರಾಮಾಗಿ ಯಶಸ್ಸನ್ನ ಕಾಣಬಹುದು ಸರ್. ಈ ಗ್ರಾಫ್ಟ್ ಮಾಡಿರುವಂತಹ ಗಿಡಗಳನ್ನ ಮುಖ್ಯ ಜಮೀನಿನಲ್ಲಿ ನಾಟಿ ಮಾಡಬೇಕಿದ್ರೆ ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು ಸರ್? ಗ್ರಾಫ್ಟ್ ಮಾಡಿದ ಗಿಡಗಳನ್ನ ನಾವು ನಾಟಿ ಮಾಡ್ಬೇಕಂದ್ರೆ ನಾವು ಮೊದಲು ಕುಣಿಗಳನ್ನ ತೆಗಿಬೇಕಾಗ್ತದೆ ಸರ್. ಕುಣಿಗಳನ್ನ ನಾವು ಬೇಸಿಗೆಗಾಲದಲ್ಲಿ ಕುಣಿಗಳನ್ನ ತೆಗೆದು ಅದ್ರೊಳಗಡೆ ನಮ್ಮ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಸರ್. ಮಣ್ಣು ಯಾವ ತರ ಇದೆ. ಕೆಂಪು ಮಣ್ಣು ಉಳ್ಳ ಜಮೀನಾದ್ರೆ ಮಾವಿನ ಗಿಡಕ್ಕೆ ಪ್ರಶಸ್ತ, ಅಥವಾ ಎರಿ ಮಣ್ಣಿನ ಜಮೀನಾದ್ರೆ ಅದಕ್ಕೆ ಬೇಕಾದ ತಳಿಗಳೇ ಬೇರೆ ಇದಾವೆ. ಮತ್ತು ನಮ್ದು ಲ್ಯಾಟ್ರೈಟ್ ಮಣ್ಣಾದ್ರೆ ಅದಕ್ಕಂತ ಬೇಕಾದ ತಳಿಗಳು ಬೇರೆ ಇರೋದ್ರಿಂದ ಅವುಗಳನ್ನ ಮಾಡಿ ಅದಕ್ಕೆ ಮೊದಲು ನಾವು ಬೇವಿನ ಹಿಂಡಿ ಹಾಕ್ತೀವಿ ಸರ್. ಕೆಳಗಡೆ ಬೇವಿನ ಹಿಂಡಿ, ಕೊಟ್ಟಿಗೆ ಗೊಬ್ಬರ ಹಾಕಿ ಅದಾದ್ಮೇಲೆ ಎಷ್ಟು ನಾವು ಈಗ ಒಂದು ನಮ್ದು ಪ್ಯಾಕ್ ಸೈಜ್ ಇದೆ 9x12 ಇದೆ. ನಾವು ಹಂಗಂತೇಳಿ ನಾವು ಕುಣಿನ 2 ಅಡಿ ತೆಗೆಯುವಂತ ಅವಶ್ಯಕತೆ ಏನಿಲ್ಲ. ನಾವು 1 ಅಡಿ ಸಾಕು. 1 ಅಡಿ ಅಗಲ 1 ಅಡಿ ಹೈಟ್ ಕುಣಿ ತೆಗೆದು ಎಲ್ಲಿ ನಾವು ಗ್ರಾಫ್ಟಿಂಗ್ ಏನ್ ಮಾಡಿರ್ತೀವಿ ಸರ್, 4 ಇಂಚು ಹೈಟ್ಗೆ ಮಾಡಿರ್ತೇವಲ್ಲ ಅದು ಮಣ್ಣೊಳಗೆ ಹೂತ್ ಹೋಗದಂಗೆ ಮುನ್ನೆಚ್ಚರಿಕೆ ಕ್ರಮ ಇಟ್ಕೋಬೇಕು. ಅದನ್ನ ಮಣ್ಣೊಳಗೆ ಹೂತ್ ಹೋಗಬಾರದು. ಅದು ತಾನಾಗೆ ಮುಂದೆ ಬೆಸುಗೆ ಆಗಿ ಅದು ಕಂಡು ಬರೋಂಗಿಲ್ಲ. ಆದ್ರೂ 4-5 ವರ್ಷ ಆದ್ರೂ ಅದು ಕಾಣ್ತಾ ಇರ್ತದಲ್ಲ, ಅದನ್ನ ಮಣ್ಣೊಳಗೆ ಹೂತ್ ಹೋಗದಂಗೆ ನಾವು ಅದನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ನಾಟಿಯನ್ನ ಮಾಡ್ಬೇಕು ಸರ್. ನಾಟಿ ಮಾಡಿದ ಮೇಲೆ ಅದಕ್ಕೆ ಒಂದು ಸಪೋರ್ಟಿಂಗ್ ಸ್ಟಿಕ್ ಅಂತ ನಾವು ಅವಶ್ಯಕವಾಗಿ ಆಧಾರ ಕೊಡ್ಲೇಬೇಕು ಸರ್. ನಾವು ಆಧಾರ ಕೊಡದಿದ್ರೆ ಗಿಡ ಗಾಳಿಗೆ ಆ ಕಡೆ ಈ ಕಡೆ ಬಾಗಿ ಮುರಿದೋಗೋ ಚಾನ್ಸಸ್ ಬಹಳ ಇರ್ತವೆ. ಹಾ ಸರ್. ಆಮೇಲೆ ಈಗ ಎಷ್ಟೋ ಸರಿ ರೈತರಲ್ಲಿ ಒಂದು ಕನ್ಫ್ಯೂಷನ್ ಇರ್ತದೆ, ಈ ಪ್ಲಾಸ್ಟಿಕ್ ದಾರವನ್ನು ಏನು ಮಾಡಬೇಕು ಅಂತ ಹೇಳಿ ಅದನ್ನ ತೆಗಿಬೇಕಾಗ್ತದೋ ಅಥವಾ ಅದರ ಪಾಡಿಗೆ ಅದು ಬಿದ್ದು ಹೋಗ್ತದೆ? ಈಗ ನಮ್ಮ ನರ್ಸರಿಯಲ್ಲಿ ನಾವು 9 ತಿಂಗಳವರೆಗೂ ಪ್ಲಾಸ್ಟಿಕ್ ದಾರ ಇಡಂಗಿಲ್ಲ. ಈಗ 5 ತಿಂಗಳಿಗೆ ನಾವು ಪ್ಲಾಸ್ಟಿಕ್ ದಾರ ಕಂಪಲ್ಸರಿ ತೆಗಿಲೇಬೇಕು. ಈಗ ನಾವು ರೈತರಿಗೆ ಕೊಡುವಾಗ ಡೈರೆಕ್ಟ್ ಟು ನಾಟಿಗೆ ಏನ್ ಬೇಕು ಅದನ್ನ ಕೊಡ್ತೀವಿ. ಕೆಲವೊಂದು ರೈತರು ತಾವಾಗೆ ರೆಡಿ ಮಾಡ್ಕೊಳ್ಬೇಕಂದ್ರೆ 5 ತಿಂಗಳಿಗೆ ದಾರ ತೆಗೆದು ಬಿಡ್ಬೇಕು. 5 ತಿಂಗಳಿಗೆ ದಾರ ತೆಗೆದಾಗ ಏನ್ ಸಮಸ್ಯೆ ಇಲ್ಲ, ತಾನಾಗೆ ನೈಸರ್ಗಿಕವಾಗಿ ಬೆಸುಗೆ ಆಗಿರ್ತದೆ. ಅದನ್ನ 10 ತಿಂಗಳ ನೀವು ನಾಟಿ ಮಾಡ್ಬೇಕಾದ್ರೆ ದಾರ ಏನ್ ಇರಬಾರ್ದು. ಇನ್ ಕೇಸ್ ಆ ದಾರ ಇದ್ರೆ ಅದು ಮೇಲೆನೆ ಚರ್ಮ ಗ್ರೋತ್ ಆಗಿ ತೀವ್ರವಾದ ಗಾಳಿ ಬಂದಾಗ ಅಲ್ಲಿಗೆ ಕಟ್ಟಾಗಿ ಮರ ಬಿಡ್ತದೆ, ಅಲ್ಲೇ ಕಟ್ಟಾಗ್ಬಿಡುತ್ತೆ ಸರ್. ಅದಕ್ಕೆ ದಾರನ ಯಾವುದೇ ಕಾರಣಕ್ಕೂ ಇಡಬಾರ್ದು. ಪ್ಲಾಸ್ಟಿಕ್ ದಾರ ತೆಗಿಲೇಬೇಕು ಕಂಪಲ್ಸರಿ. 4 ತಿಂಗಳು ತೆಗೆದ್ರು ಒಳ್ಳೇದೇ, 5 ತಿಂಗಳು ತೆಗೆದ್ರು ಒಳ್ಳೇದೇ. ಈಗ ಮುಖ್ಯ ಜಮೀನಿನಲ್ಲಿ ಮಾವಿನ ಗಿಡಗಳನ್ನ ನಾಟಿ ಮಾಡುವ ಸಂದರ್ಭದಲ್ಲಿ ಮಿಶ್ರ ಬೆಳೆಯನ್ನ ಬೆಳೆಯುವುದಕ್ಕೆ ಅವಕಾಶ ಇದೆಯಾ? ಹಾ ಸರ್, ಮಾವಿನ ಜೊತೆ ನುಗ್ಗೆಯನ್ನ ಬೆಳಿಬಹುದು. ಮಾವಿನ ಜೊತೆ ನುಗ್ಗೆ ಬೆಳಿಬಹುದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಸಾಂಪ್ರದಾಯಿಕ ಕೃಷಿ ಪದ್ಧತಿಯಲ್ಲಿ 40 ಅಡಿಗೊಂದು ಗಿಡನ ನಾವು ಹಾಕ್ತಾ ಇದ್ವಿ. 40 ಅಡಿಗೊಂದು ಗಿಡ ಹಾಕಿ ಅದರಲ್ಲಿ ನಾವು ಮಿಶ್ರ ಬೆಳೆಗಳನ್ನ ಸುಮಾರು ಮೆಕ್ಕೆಜೋಳ ಆಗಿರ್ಬೋದು, ತೊಗರೆ ಆಗಿರ್ಬೋದು, ನುಗ್ಗೆ ಆಗಿರ್ಬೋದು, ಇದೇ ರೀತಿ ಮತ್ತೆ ಹಲಸಿನ ಗಿಡಗಳನ್ನ ಅದ್ರಾಗ ಬೆಳಿತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಇಸ್ರೇಲ್ ಪದ್ಧತಿಯಲ್ಲಿ ಒಂದು 2-3 ರೀತಿಯಲ್ಲಿ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ. ಡೆನ್ಸಿಟಿ, ಹೈ ಡೆನ್ಸಿಟಿ, ಅಲ್ಟ್ರಾ ಹೈ ಡೆನ್ಸಿಟಿ. ಇಸ್ರೇಲ್ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ. ಡೆನ್ಸಿಟಿ ಅಂದ್ರೆ 15 ಫೀಟ್ ಒಂದು ಹಚ್ಚೋದು.
ಹೈ ಡೆನ್ಸಿಟಿ ಅಂದ್ರೆ 10 ಫೀಟ್ ಒಂದು ಹಚ್ಚೋದು ಸರ್. ಅಲ್ಟ್ರಾ ಹೈ ಡೆನ್ಸಿಟಿ ಅಂದ್ರೆ 6 ಅಡಿಗೆ ಒಂದು ಗಿಡ ಹಚ್ಚೋದು. 6 ಅಡಿಗೆ ಒಂದು ಗಿಡ ಹಚ್ಚಿದಾಗ ಪ್ರೂನಿಂಗ್ ಮಾಡ್ಬೇಕು. ಅದರಲ್ಲಿ ನಿರ್ವಹಣೆ ಬೇರೆ ಬರ್ತದೆ ಸರ್. ಮತ್ತೆ ತೋಟಗಳ ನಿರ್ವಹಣೆ ಬೇರೆ. 6 ಅಡಿಗೆ ಒಂದು ಗಿಡ ಹಚ್ಚಿದ್ರೆ 1 ಎಕರೆಗೆ 1213 ಗಿಡ ಕುಂಡಿರ್ಬೋದು. ಒಂದ್ 2 ಗಿಡ ಹೆಚ್ಚು ಕಡಿಮೆ ಆದ್ರೂ 1200 ಗಿಡ ಕುಂಡಿರ್ತವೆ. ಆ ಪದ್ಧತಿಯಲ್ಲಿ ಒಂದು ಗಿಡಕ್ಕೆ 1 ವರ್ಷಕ್ಕೆ 5 ಕೆಜಿ ಕಾಯಿ. ಜಾಸ್ತಿ ಕಾಯಿಗಳನ್ನ ನಾವು ಅದ್ರಲ್ಲಿ ಇಡ್ಲೂಬಾರ್ದು, ಅದನ್ನ ಬೆಳೆಸಲೂಬಾರದು. ಎಷ್ಟು 5 ಕೆಜಿ ಎಷ್ಟು ಕಾಯಿ ಬೇಕು? 10 ಕಾಯಿನ ಒಂದು ಗಿಡಕ್ಕೆ 10 ಕಾಯಿನ ಇಟ್ಟು ಬಾಕಿ ಕಾಯಿಗಳನ್ನ ತೆಗೆದು ಬಿಡೋದು. ಈ ರೀತಿ ಮಾಡಿ ಲಾಭದಾಯಕ ಕೃಷಿಯನ್ನು ಮಾಡ್ತಾ ಇದ್ದಾರೆ ಸರ್. ಈಗ ಪ್ರಾರಂಭಿಕ ವರ್ಷಗಳಲ್ಲಿ ಗೊಬ್ಬರದ ನಿರ್ವಹಣೆ, ನೀರಿನ ನಿರ್ವಹಣೆ ಎಲ್ಲ ಹೇಗೆ? ಮಾವಿನ ಗಿಡಗಳ ತೋಟದಲ್ಲಿ ಅಂದ್ರೆ ನಾವು ಜಮೀನಲ್ಲಿ ಹಾಕಿದ ಮೇಲೆ ಸರ್, ಪ್ರಾರಂಭಿಕ ದಿನಗಳಲ್ಲಿ ಒಂದು ಗಿಡ ಹಚ್ಚಿ ಒಂದು 3 ವರ್ಷದವರೆಗೂ ನಾವು ಕೊಟ್ಟಿಗೆ ಗೊಬ್ಬರ ಮತ್ತು DAP ಇವೆರಡನ್ನೇ ಮಿಶ್ರವಾಗಿ ಹಾಕಿದ್ರೆ ಸಾಕು. ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ, ಆ ಸ್ವಲ್ಪ ಪ್ರಮಾಣದಲ್ಲಿ DAP ಹಾಕಿದ್ರೆ ಸಾಕು 3 ವರ್ಷದವರೆಗೂ. ಯಾವಾಗ ಗಿಡ ಕಾಯಿ ಬಿಡಕ್ ಸ್ಟಾರ್ಟ್ ಆಗ್ತದೋ ಅವಾಗ ನಾವು ಎಲ್ಲವನ್ನು ಹಾಕಬೇಕಾಗುತ್ತೆ. ನಮ್ಮ ಲಘು ಪೋಷಕಾಂಶಗಳು ಬರ್ತಾವಲ್ಲ, 8 ಲಘು ಪೋಷಕಾಂಶಗಳನ್ನ ನಾವು ಗಿಡಗಳಿಗೆ ಒದಗಿಸಲೇಬೇಕು. ಅವಾಗ ಅದು ಮಿಶ್ರವಾಗೂ ಸಿಗ್ತದೆ, ಸಪರೇಟ್ ಸಿಗ್ತದೆ ಸರ್, ಏನ್ ತೊಂದರೆ ಇಲ್ಲ. ಅಥವಾ ನಾವು ಅದನ್ನ ಸ್ಪ್ರೇ ಮೂಲಕ ಬರ್ತದೆ, ಸ್ಪ್ರೇ ಮೂಲಕ ಮಾಡೋದಕ್ಕಿಂತ ನಾವು ಬೇರೆಗೆ ಹಾಕೋದು ಬಹಳ ಸೂಕ್ತ. ಲಘು ಪೋಷಕಾಂಶಗಳು 8 ಬರ್ತಾವ ಸರ್, 8 ಲಘು ಪೋಷಕಗಳನ್ನ ಹಾಕ್ಲೇಬೇಕು. ಈಗ ಎಷ್ಟು ಸರಿ ಒಂದು ನಂಬುಕಸ್ತ ನರ್ಸರಿಯಿಂದ ಗಿಡವನ್ನ ಖರೀದಿ ಮಾಡಿದ್ರೆ ಒಳ್ಳೇದು ಅಂತ ಹೇಳುವಂತದ್ದು ಇರ್ತದೆ. ರಸ್ತೆ ಬದಿಯಲ್ಲಿ, ವಾರದ ಸಂತೆಯಲ್ಲಿಯೂ ಕೂಡ ಗಿಡಗಳು ಲಭ್ಯ ಇರ್ತದೆ. ಜನರು ಆಯ್ಕೆ ಮಾಡುವಾಗ ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು ಅಂತ ಹೇಳ್ತೀರಿ ಸರ್? ಜನರು ಈ ತರ ಮೋಸ ಬಹಳ ಆಗಿದಾವ, ಮೊದ್ಲೂನು ಆಗಿದಾವೆ. ಏನಾಗಿದೆ, ಜನಕ್ಕೆ ನಾವು ಯಾವ್ದೊಂದು ಜಾತಿಯನ್ನ ಗಿಡ ಕೇಳುವಾಗ ಆ ಜಾತಿಯನ್ನ ಐಡೆಂಟಿಫೈ ಮಾಡುವಂತ ಕೌಶಲ್ಯ ನಮ್ಮಲ್ಲಿ ಇರಬೇಕು. ಇರುದಿಲ್ಲ. ಇಲ್ಲ, ನಿಮ್ಮ ಹತ್ರ ಆ ಕೌಶಲ್ಯ ಇಲ್ಲ ಅಂದ್ರೆ ಅದನ್ನ ಯಾರಿಗೆ ಗೊತ್ತಿರ್ತೋ ಅವ್ರನ್ನಾಗ ಕರ್ಕೊಂಡು ಹೋಗ್ಬೇಕು. ನೀವ್ ಯಾವ ಒಂದು, ಈಗ ನಾವೇನಂತೀವಿ, ನೀವು ಗಿಡ ಹಚ್ಚಿದ್ವಲ್ಲೇ 3 ವರ್ಷದವರೆಗೂ ನಿಮ್ದು ಯಾವ್ದು ಕಾಯಿ ಅಂತ ಗೊತ್ತಾಗುದಿಲ್ಲ. ಅಲ್ಲಿವರೆಗೂ ನೀವೇನ್ ಮಾಡ್ಬೇಕು, ಯಾರಾದ್ರೂ ಒಂದು ಸರ್ಟಿಫೈಡ್ ನರ್ಸರಿಗೆ ಒಂದು ಗಿಡ ತಗೊಂಡ್ ಹೋಗೋದು ಬಹಳ ಸೂಕ್ತ. ನೀವು ಒಂದ್ ಗಿಡ ಹಚ್ತೀರಿ ಸಂತೆಗೆ ತಗೊಂಡ್ರೆ ಅಡ್ಡಿ ಇಲ್ಲ. ಒಂದ್ ಗಿಡ ಹಚ್ಚಿ ಯಾವ್ದೋ ಕಾಯಿ ಆಗ್ಲಿ ಹಣ್ಣಾಗ್ಲಿ ತಿನ್ಬಹುದು. ನೀವು ಎಕರೆ ಗಂಟ್ಲೆ ಗಿಡ ಹಚ್ಚಿ ನಮಗ್ ಬ್ಯಾಡಾಗಿದ್ದ ಕಾಯಿ ಆದ್ರೆ ಅದನ್ನ ಎಲ್ಲಿ ಮಾರೋದು ಸರ್? ಹಿಂಗಾಗಿ ಸರ್ಟಿಫೈಡ್ ನರ್ಸರಿಯಿಂದಾನೇ ಗಿಡ ತಗೋದು ಒಳ್ಳೇದು. ಈಗ ನಾವು 2003 ಮಾಡ್ತಾ ಇದೀವಿ. ನಾವು ನಮ್ದು ಪ್ಯಾಷನ್ ಆಗಿ ಸ್ಟಾರ್ಟ್ ಮಾಡಿದ್ದು. ನಮ್ ಮನೆ ಹಿತ್ಲಾಗ ನಾ 50 ಗಿಡ ಮಾಡಿದ್ದು, ಈಗ ನಾವು 1.5 ಲಕ್ಷ ಗಿಡ ಮಾಡ್ತಾ ಇದ್ದೀನಿ. ಹಿಂಗಾಗಿ ನಾವು ಗಿಡ ಕೊಡ್ತಾ ಇದೀವಿ ಸರ್. ನಮ್ದು ಔಟ್ ಆಫ್ ಕಂಟ್ರೀಸ್ಗೂ ಕೊಟ್ಟು ಬಿಟ್ಟಿದ್ದೀನಿ. 5 ವರ್ಷದ ಹಿಂದೆ ಕರೋನಾ ಟೈಮಲ್ಲಿ ಬಾಂಗ್ಲಾದೇಶಕ್ಕೆ ನಾವು ಗಿಡ ಕಳಿಸಿದೀವಿ. ನಮ್ಮಲ್ಲಿ ಮುಖ್ಯವಾಗಿ ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ತಮಿಳುನಾಡು, ಕೇರಳ ಹೋಗ್ತದೆ, ವೆಸ್ಟ್ ಬೆಂಗಾಲ್ ಹೋಗ್ತದೆ. ಈ ವೆಸ್ಟ್ ಬೆಂಗಾಲ್ ಇಂದ ನೆಕ್ಸ್ಟ್ ಎಕ್ಸ್ಪೋರ್ಟ್ ಆಗ್ತದೆ. ಒಂದು ವಿಚಾರವನ್ನ ಇಲ್ಲಿ ಕೇಳಬೇಕು. ಈಗ ಗಿಡಗಳನ್ನ ಸಾಗಾಟದ ಸಂದರ್ಭದಲ್ಲಿ ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು, ಮತ್ತೆ ಎಕ್ಸ್ಪೋರ್ಟ್ ಮಾಡುವಂತ ಒಂದು ಸಂದರ್ಭದಲ್ಲಿ ಪ್ಯಾಕಿಂಗ್ ಮಾಡುವಂತದ್ದೆಲ್ಲ ಹೇಗೆ ಸರ್? ನಾವು ಈಗ ಗಿಡಗಳನ್ನ ನೀವು ನಮ್ಮ ದೇಶದಂತ ಎಲ್ಲೇ ಒಯ್ಬೇಕಂದ್ರೆ ನಾವೇ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ. ನೀವು ಎಷ್ಟು ಗಿಡ ಬೇಕಂದ್ರೆ ಅದಕ್ಕೆ ಯಾವ ಗಾಡಿ ಬೇಕಂತ ನಾವು ಹೇಳ್ತೀವಿ, ಆ ಗಾಡಿನ ನೀವು ಕಳಿಸಬೇಕು. ಈಗ ಒಂದು 10 ಟನ್ ನೀವು ಕೆಪಾಸಿಟಿ ಉಳ್ಳ ಗಾಡಿ ಕಳಿಸಿದ್ರೆ ಅದರಲ್ಲಿ 2000 ಗಿಡ ಹೋಗ್ತದೆ. ನಾವೇ ಪ್ಯಾಕಿಂಗ್ ಮಾಡಿ ಕೊಡ್ತೇವೆ. ನಿಮ್ಗೆ ಅಲ್ಲಿವರೆಗೂ ಡ್ಯಾಮೇಜ್ ಆಗಂಗಿಲ್ಲ. ಡ್ಯಾಮೇಜ್ ಒಂದು 5 ಗಿಡ ಆಗ್ಬಹುದು. 5 ಗಿಡಕ್ಕೆ ನಾವು ಒಂದು 100 ಗಿಡಕ್ಕೆ 2 ಗಿಡ ಎಕ್ಸ್ಟ್ರಾ ಕೊಡ್ತೀವಿ. ಡ್ಯಾಮೇಜ್ ಆದ್ರೆ ಇನ್ ಕೇಸ್ 5 ಗಿಡ ಡ್ಯಾಮೇಜ್ ಆಗ್ಬಹುದು, ಆಗದೆ ಇದ್ರು ಅದು ನಿಮ್ಗೆ ಎಕ್ಸ್ಟ್ರಾನೇ. ಯಾಕಂದ್ರೆ ಇಲ್ಲಿಂದ ಒಬ್ರು ಗುಜರಾತ್ಗೆ ಒಂದು 2000 ಗಿಡ ಒಯ್ದ್ರೆ ನಾವು ಅವ್ರಿಗೊಂದು 40 ಗಿಡ ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ಯಾಕೆ 40 ಗಿಡ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಅಂದ್ರೆ ಅವರು ಕೃಷಿ ಮಾಡುವಂತ ಸಮಯದಲ್ಲಿ ಏನೋ ಆಗಿ ಸಾಯ್ಲಿ, 1 ವರ್ಷ ಬಿಟ್ಟು ಸಾಯ್ಲಿ, ಅವ್ರಿಗೆ ಬ್ಯಾಕಪ್ ಆಗಿ ಒಂದು 40 ಗಿಡ ಕೊಟ್ಟು ಕಳ್ಸಿರ್ತೀವಿ ಸರ್, ಎಕ್ಸ್ಟ್ರಾ ಆಗಿ ಕೊಟ್ಟಿರ್ತೀವಿ. ಇದೇ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಗಿಡಗಳನ್ನ ಕಂಟೈನರ್ಗಳಲ್ಲಿ 40-50 ದಿನಗಂಟ್ಲೆ ಕಳ್ಸಕ್ ಸಾಧ್ಯ ಇಲ್ಲ. ಅವ್ರು ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಅದನ್ನ ಬ್ಯಾಗ್ನೆಲ್ಲ ತೆಗಿಬೇಕು ಸರ್. ಅದು ಮಣ್ಣಿನ 1 ಕೆಜಿ ಬ್ಯಾಗ್ ಇರ್ತದಲ್ಲ, 1 ಕೆಜಿ ಬ್ಯಾಗ್ ಅಲ್ಲಿ ಗಿಡನ 2-3 ಅಡಿ ಗಿಡಗಳನ್ನೇ ಬೆಳೆಸ್ಕೊಂಡು ಅದೇ ಬ್ಯಾಗ್ ಅಲ್ಲಿ ನಾವು ನೀರಿನ ನಿರ್ವಹಣೆ ಮಾಡ್ತಾನೆ ಗಿಡ ಒಯ್ಬೇಕು. ಕನಿಷ್ಠ 5 ದಿನಕ್ಕೊಮ್ಮಾದ್ರೂ ನೀರ್ ಹಾಕ್ಲೇಬೇಕು. ಇನ್ ಕೇಸ್ ನಾವು 5 ದಿನಕ್ಕೊಮ್ಮೆ ನೀರ್ ಹಾಕಿಲ್ಲ ಅಂದ್ರೆ ಮಾವು ತನ್ನ ಎಲೆಗಳನ್ನ ಉದುರಿಸ್ಬಿಡ್ತದೆ. ಈಗ ನಮ್ಮ ಅನಿಸಿಕೆ ಪ್ರಕಾರ ನಾವು ವೆಸ್ಟ್ ಬೆಂಗಾಲಿಂದ ಬಾಂಗ್ಲಾದೇಶಕ್ಕೆ ಗಿಡ ಕಳಿಸೋದ್ರಿಂದ 4 ದಿವಸ ಜರ್ನಿ ಅಷ್ಟೇ ಇತ್ತು. ಅದು ನಮ್ಗೇನು ಅಷ್ಟೊಂದು ಸಮಸ್ಯೆ ಆಗ್ಲಿಲ್ಲ. ಹೊರದೇಶಕ್ಕೆ ಕಳ್ಸ್ಕೋಬೇಕಂದ್ರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಸರ್. ಇನ್ನು ಕ್ವಾರಂಟೈನ್ ಕೂಡ ಬೇಕಾಗುತ್ತೆ ಸರ್. ಬಹಳ ಸಂತೋಷ. ಸಾಗರ್ ಶಿವಬಸಪ್ಪ ಕಾಜುಗಾರ್ ಅವರೇ, ಮಾವಿನ ಬೆಳೆಯಲ್ಲಿ ನರ್ಸರಿ ನಿರ್ವಹಣೆಯನ್ನ ಮಾಡ್ತಾ ಇದ್ರಿ. ಕಳೆದ 20-22 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಿ. ಬಹಳ ವೈಜ್ಞಾನಿಕವಾಗಿ ನೀವು ಕೃಷಿಯನ್ನ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್.